प्रसन्नवदनं जाये सर्वविघ्नोपशान्तये ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡೋ ಓ ತಂದೆ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡೋ ಓ ತಂದೆ ಮಾನವ ಮಾನವು ನಿನ್ನದು ತಂದೆ ಮಾನವ ಮಾನವು ನಿನ್ನದು ತಂದೆ ಕರುಣಿಸಿ ಕಾಯಂದೆ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ 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 ಸಲಾಂ ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರು ಅಣ್ಣ ಯಾರ್ಯಾರು ಅಣ್ಣ ಯಾರ್ಯಾರು ಮಡಿವಾಳ್ ಮಾಚಯ್ಯನ ಮರಿಯ ಮಡಿಯ ಸಿಂಗಾರ ಕಂಡು ಮಡಿವಾಳ್ ಮಾಚಯ್ಯನ ಮರಿಯ ಮಡಿಯ ಸಿಂಗಾರ ಕಂಡು ಮಡಿವಾಳ್ ಮಾಚಯ್ಯನ ಮರಿಯ ಮಡಿವಾಳ್ ಮಾಚಯ್ಯನ ಮರಿಯ ಮಡಿಯ ಸಿಂಗಾರ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲೋ
ಕುಂಡಲ ಭೂಷಿತ ಕೋಮಲಾಂಗ ದಿವ್ಯ ಪ್ರಕಾಶ ಕಮಲ ಜಾಂಡ ಹೃದಯ ಮಂಡಲಕ್ಕೆ ಚಿತ್ತ ಜ್ಯೋತಿ ಪೂರ ಬ್ರಹ್ಮ ಚಿದಾರೂಪ ರವಿಚಂದ್ರ ಸಹಸ್ರಕೋಟಿ ಪ್ರಕಾಶ ಎಲ್ಲಾ ಮಾನವ ಒಂದಿಕ್ಕರಿಪ ತದ್ಮೂರ್ತಿ ಎಂ ಕಂಡು ಕರ ಕಮಲವಂ ಜೋಡಿಸಿ ಸದ್ಯಕ್ಕೆ ತಾವುದಾರೆಂದು ವಿಚಾರಿಸುವ ನೀನುದಾರಲೇ ನರನೆ ಸರಿ ಹಿಂದಕ್ಕೆ ಚರ್ಚರನ ದೇವ ನಾವುದಾರಂದರೆ ಹತ್ತಲ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎನ್ನುತ್ತಾರ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಬಳಿರಿಯಲೇ ಈ ಸಾರಥಿ ಎನ್ನ ನಾಮಾಂಕಿತವೇನೆಂದರೆ ಅದೇನು ದೇವ ವಸುದೇವ ದೇವಕಿಯರ ಗರ್ಭದಲ್ಲಿ ಜನಿಸಿ ಜನಕನಾದ ವಸುದೇವರಾಯನ ವೀರ್ಯ ಸಂಭೂತ ಶಂಕು ಚಕ್ರ ಗದಾಧಾರಣದಿಂದ ಅರಿವ ಅರಿಕುಲ ಮದಗಜ ಕಂಟಕನೆಂದೆನಿಸಿ ಎಲ್ಲಾ ಸಾರಥಿ ಮರೆಯುವ ವೈಕುಂಠಪುರಕ್ಕೆ ವಯನಾದ ಬಾಲಕೃಷ್ಣ ಮೂರ್ತಿ ಎಂದು ತಿಳಿಯಲೇ ಸಾರಥಿ ಹೊರಿಸಿದೆ ಬೇರೆ ಅತಿ ಜಾಗ್ರತೆ ಬಾಲಕೃಷ್ಣ ಮಹಾಮೂರ್ತಿ ತಾವಾದರೆ ಈ ಬಂಗಾರವೆಂತ ಕಂಗೊಳಿಸುತ್ತಿರುವ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ ಹಳ್ಳಿಯಲೇ ಸಾರಥಿ ಹೋಗದಿ ಈ ಸುಂದರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಇಂದಿನ ದಿನ ಕುಂಟನಾಳು ಎಂಬ ಗ್ರಾಮದಲ್ಲಿ ಎನ್ನ ಭಕ್ತರು ಕಾರ್ತವೀರ್ಯಾರ್ಜುನ ಕಾಳಿಗೆ ಒಬ್ಬ ಸುಂದರ ಪೌರಾಣಿಕ ಬಯಲು ನಗರವನ್ನು ಆಡುತ್ತಿರೋರು ಹೌದೇನು ಸ್ವಾಮಿ ಎಲ್ಲ ಸಾರಥಿ ಆದ ಕಾರಣ ಈ ಎನ್ನ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಟ್ಟು ಹೋಗಲು ಬರೋಣವಾಯಿತು ಖಂಡಿಯ ಸಾರಥಿ ತಿಳಿತೇನ ಬಂದು ಸಂಗತಿ ತಿಳಿಯದು ಹೋಗದಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಲಾರಿಸು ಹಾಗೆ ಆಗಲಿ ದೇವ पाला बालाने गोपी चारा चोराने अंदवाद गोकुला तो चंदाದಿಂದ ಸಲಾಹಿ ಬಂದೆ ಫಲರಿಯಲೈ ಸಾರಥಿ ಹೋಗದಿ ಹಿಂದಕ್ಕೆ ಮಧುರಾ ಪಟ್ಟಣದಲ್ಲಿ ದ್ರೋಣಾದ ಕಂಸಾಸುರನು ಎನ್ನ ಜನನಿ ಜನಕರನ್ನು ಘೋರ ಬಂಧನದಲ್ಲಿಟ್ಟಿರಲು ಎಲ್ಲ ಸಾರಥಿ ಹೋಗದಿ ಆಗ ನಾನು ಜನನಿಯ 8ನೇ ಗರ್ಭದೊಳು ಜನಿಸ ದೃಷ್ಟನಾದ ಕಂಸಾಸುರನನ್ನು ಶೀಳಿ ಎನ್ನ ಜನನಿ ಜನಕರನ್ನು ಬಂಧನದಿಂದ ಬಿಡಿಸಿದೇನೋ ಹೌದೇನು ದೇವ ಎಲ್ಲ ಸಾರಥಿ ಹೋಗದಿ ಇಂಥ ಗೋಪಾಲಕೃಷ್ಣನ ನಾನಲ್ಲವೇನೋ ಸಾರಥಿ ಅದೇ ಪ್ರಕಾರವಾಗಲಿ ದೇವ ಮತ್ತೇನು ಸಂಗತಿ ಇದಲ್ಲದೆ ಮತ್ತೆ ಹೇಳುವನು ಕೇಳು ಸಾರಥಿ ಅದೇ ಪ್ರಕಾರವಾಗಲಿ ದೇವ ಕಣ್ಣು ಸೀಳಿ ಆಸುರ ಮಚಾರೂಪವನ್ನು ತಾಳಿ ತುಜಸೋ ವೇದಗಳನ್ನು ಬ್ರಹ್ಮ
ಕಳೆದ ದಿನವೆಲ್ಲ ಮರೆಯುವ ದಿನ ಹಾಡಿ ಮೈ ಮರೆಯುವ ಏನಾಗುವ ಭೂಮಿ ಬಾನಾಗುವ ನೀಲಿ ಮುಗಿಯೇರುವ ಕಲೆದು ಸುಗರಿ ಹೋರಾಡುವ ನೀಲಿ ಮುಗಿಲೇರುವ ಕಲೆದು ಸುಗರಿ ಹೋರಾಡುವ ನಡೆದು ಆರಾಡುವ ನಡೆದು ಒಂದಾಗುವ ಕಳೆದ ದಿನವೆಲ್ಲ ಮರೆಯುವ ಬಾಳೆ ಮೈ ಮರೆಯುವ ಈ ವಾಚನ್ನು ಬಾಲಕೃಷ್ಣನ ಪಾತ್ರ ಮಾಡಿದಂತವ್ರಿಗೆ ಹಾಡು ಮಾಡಿರ್ತಾರೆ. ಕಾಡಪ್ಪನವರು ಈ ಗೋಲ್ಡ್ ವಾಚ್ ಅನ್ನು ಬಾಲಕೃಷ್ಣನ ಪಾತ್ರ ಮಾಡಿದಂತವ್ರಿಗೆ ಹಾಡು ಮಾಡಿರ್ತಾರೆ. ಆ ಭೂಪತಿ ಆದಿಯಲ್ಲಿ ಸೋಮಕಾಸುರನೆಂಬ ದೈತ್ಯನು ವೇದಗಳನ್ನು ಕದ್ದು ಸಮುದ್ರ ಮಧ್ಯದಲ್ಲಿಟ್ಟಿರಲು ಹರೇ ಎಲ್ಲ ಸಾರಥಿ ಭೂಪತಿ ಆಗ ನಾನು ಮತ್ಸ್ಯವತಾರಿ ರೂಪವನ್ನು ತಾಳಿ ವೇದಗಳ ಬ್ರಹ್ಮನಿಗೆ ಕೊಟ್ಟಂತ ಮತ್ಸ್ಯವತಾರಿ ರೂಪವಂ ನಾನಲ್ಲವೇನ ಸಾರಥಿ ಹೌದೇನು ದೇವ ಮುಂದೇನು ಸಂಗತಿ ಫಳಿರಿಯಲೈ ಸಾರಥಿ ಭೂಪತಿ ನಾನು ಬಂದು ಬಹಳ ಹೊತ್ತಾಯ್ತು. ಹ ಎನ್ನ ನಂದಗೋಕುಲ ನಗರದಲ್ಲಿ ಗೋಪಿಕಾಸ್ತ್ರೀಯರು ಎನ್ನನ್ನು ಕಳೆದುಕೊಂಡು ಎದುರು ನೋಡುತ್ತಿರೋರೋ ಏನೋ ಯಾರು ಎದುರು ನೋಡೋದಲ್ಲ ಪೋಯಿ ನೀವು ಬಂದ್ಬಿಟ್ಟಿದ್ರ. ಸಾರಥಿ ಭೂಪತಿ ಆದ ಕಾರಣ ಎನ್ನ ನಂದಗೋಕುಲ ನಗರಕ್ಕೆ ಚೂಡಿಯಿಂದ ರಥವನ್ನು ಬಿಡುವಂತ ನಾವು ಸಾರಥಿ ಹೊಡಿಸು ಜೈಬೇರಿ ಅದಕ್ಕೆ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ಓ ಎಚ್ಚರ ಸೈಲೆಂಟ್ ಒಳಗ ಕೈ ಬಿಗ ಪ್ರಸೋದನ ರೆಡಿಗಿರ್ಬೋದು ಪ್ರಸೋದನ ಭಲೇ 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 ಹೌದ
ಒಬ್ಬರೇ ವೇಷಧಾರಿ ಒಬ್ಬರೇ ಬರ್ರಿ ಕೆಳಗೆ ಹೋಗಪ್ಪ. ದೇವ ತಮ್ಮನ್ನು ಧಾರೊಂದಿಗೆ ಹೇಳಿದೆ, ಹೊಂದವರನ್ನು ಧಾರೊಂದಿಗೆ ಹೇಳಿದೆ, ದೊರೆಯೇ ಭಾಗ್ಯದ ಗಿರಿಯೇ. ಸಕ್ಕಿನಿಂದರುವ ಮೋರ್ಖರಮನ್ನಯ ಭುಜಬಲ ಸಾಹಸದಿಂದ ಒಕ್ಕಲಿಕ್ಕ ಅವರ ಪಕ್ಕಲುಗಳು ಗಕ್ಕನ ಮುರಿದೆತ್ತು ಮಕ್ಕು ಮಾಡುತ್ತ ಬರೆಯುವ ದುರ್ಮುಖದಂಡ ಎಲ್ಲ ಅನ್ನವ ದೇವ ಸಂತಾನವನ್ನ ಬಂದ ಮಾಡುತ್ತಂತ ಅನ್ನವ ದೇವ ಈ ಕೋಯನ್ನ ಈ ಕರತಂಬರೆಯುವ ಕಗ್ಗದ ತಪ್ಪದ ಸತ್ತಾವತಗಳು ತಡೆಯಲಾರದು. ತಮ್ಮ ತಮ್ಮ ವಾಸಸ್ಥಾನ ಬಿಟ್ಟು ಕಂಡ ಕಂಡ ಕಡೆಗೆಯ ಫಲಕ್ಕೆ ಬೈಗುತ್ತಾರೆ. ಪರ್ವತ ನಕ್ಷತ್ರಗಳ ಹಿಡಿದು ಬಿದ್ದವ. ಹೌದೇನು ದೇವ? ಮಾನವ ಇಂತಹ ಗಂಡದೆಯ ಗಂಡಗಳೆಯ ಮುಂದೆ ನಿಂತು ಮಾತನಾಡದಕ್ಕೆ ನೀನು ದಾರಲ ದೇವ, ನಾವು ದಾರಂದರೆ ಯುದ್ಧ ಮಾಡುವನ ಪರಾಕ್ರಮಿ ರಣರಂಗದಲ್ಲಿ ತಿಳಿಯುವುದು, ದಾನ ಮಾಡುವನ ಪರಾಕ್ರಮಿ ಬರಗಾಲದಲ್ಲಿ ತಿಳಿಯುವುದು, ಮದುವೆ ಆದವನ ಪರಾಕ್ರಮಿ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು, ನನ್ನ ಪರಾಕ್ರಮಿ ಬೆಳಗಂಜರ ಪಾತ್ರ ಬಂದಾಗ ತಿಳಿಯುವುದು. ಎನ್ನನ್ನು ಸಾರದಿ ಸಾರದಿ ಎನ್ನುತ್ತಾರೆ ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಭೋಳಿರ್ರಯಲ ಈ ಸಾರಥಿಯನ್ನು ನಾಮಾಂಕಿತವ ಏನೆಂದು ಕೇಳ್ತೀಯ? ಹೌದು ದೇವ. ಹಾಗಾದರೆ ಯುದ್ಧ ಬರುವಂತನಾಗೋ ಚಿತ್ತ ಬಿಟ್ಟು ಕೇಳು. ಎಲ್ಲ ಸಾರಥಿ ಜಗಜ್ಜಗಿಪ ಕಿರೀಟೋನ್ಮಣಿ ವಿರಾಜಿತ ಪ್ರಭಾ ಭಾಸುತ ಪ್ರಕಾಶಕ್ಕೆ ರೇಷ್ಮೆಯು ಭಲೇ ಗರ್ಜಿಸಿದರೆ ಮೂರ್ಛೆಗಳು ಹಲ್ಲಾಡ್ಬಿಟ್ಟವೆ. ಬರೇ 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 ಎಲ್ಲ ಸಾರಥಿ ಸಬ್ಜನ ಸಮೂಹವು ಅನ್ನ ಪಾನಾದಿಗಳನ್ನು ಬಿಟ್ಟರ ಭೂಷಿತ ಪ್ರಭಾವ ಸುರೇಂದ್ರನ ದನವೊಮ್ಮರ್ಜಿಸ ನಿರ್ಜಯಾಗಿ ಕುಳಿತುಕೊಂಡನು. ಜಂಗದ ಕಾಲ್ಪಟ್ಟೆಯ ರಭಸಕ್ಕೆ ಅಷ್ಟಿ ಜಂಗಗಳು ಎಲ್ಲ ಸಾರಥಿ ಅಷ್ಟಿಫಾಲಕರ ಶ್ರೇಷ್ಠತ್ವ ನಷ್ಟಪಡಿಸಿ ಈ ಸೃಷ್ಟಿಯಲ್ಲಿ ಮರೆಯುವ ವೈರಿಗಳ ರುಂಡಗಳನ್ನು ಚಂಡಾಡು. ಎಲ್ಲ ಸಾರಥಿ ಅವರವರ ಪಕ್ಕೆಲುಬುಗಳನ್ನು ಮುಚ್ಚುವಂತೆ ಮಾಡಿ ಶಾಕಿನಿ ಡಾಕಿನಿ ಮೊದಲಾದ ಪಿಶಾಚಗಳಿಗೆ ಉಣಪಡಿಸಿ ಸರ್ವ ರಾಜ್ಯಗಳ ಶ್ರೇಷ್ಠಲೆಂದೆನಿಸಿದ. ಭಲೇ ಭಲೇ ಎಲ್ಲ ಸಾರಥಿ ಇದು ಅಲ್ಲದೆ ಮತ್ತೇನು ದೇವ? ಈ ರಾಜ್ಯ ಸುತತ್ವದಲ್ಲಿರುವ ವಿಷ್ಣುವಿನ ಪ್ರತಿಫಲ ಕಿತ್ತಿಸಿ ಅವನ ಧ್ಯಾನವನ್ನು ನಿಲ್ಲಿಸಿ ಅಮರಾವತಿ ಎಂಬ ದಿಕ್ಕರಿ ಪಲ್ಲೋಹವತಿ ಎಂಬ ಪಟ್ಟಣಕ್ಕೆ ಪಟ್ಟಾಧ್ಯಕ್ಷ ರಾಜರಾಜ ಬಿರುದ ಕುಂಬಿಲಪತಿ ಅಮ್ಮನವರ ಗರ್ಭದಲ್ಲಿ ಜನಿಸಿದ ಶಕ್ತಿ ಸೋದರ ಮಹಾರಾಜರಿಂದ ಬಂದನಾಂದ ಜೈಬೋರ್ವಟಲ ಸಾರಥ ವರ್ಷ ಜೈವರ ಜಾಗೃತಿ. ಶಕ್ತಿ ಸೂದನ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಹೋಲಿರ್ರಯಲ ಈ ಸಾರಥಿ ದ್ರೌಪದಿ ಈ ಶೃಂಗಾರವಾದ ಸಭಾ ಮಂದಿರಕ್ಕೆ ಬಂದ ತತ್ಪರ ಏನೆಂದು ಕೇಳಿಯ? ಹೌದು ದೇವ.
ರಾಜಕಾರ್ಯ ನಿರ್ಮಿತಗೋಸ್ಕರ ಎನ್ನನ್ನು ಜನ ಕೋಟಾಲೋಚನೆ ಮಾಡಿದ ಬರೋಣವಾಯ್ತು ಕಂಡಿಯ ಬುದ್ಧಿವಂತ ಸಾರಥಿ ಕಲಾ ಚತುರ್ಮತ ಭೂಪತಿಯ ಮುಂದೆ ಹೇಳುದಂಗದಿ ಚಾತುರ್ಯ ಮತೀತನಾದ ಸೂತ ನೀತಿ ಕೋವಿದನಾದ ಮಾತಿನ ಪ್ರಖ್ಯಾತ ಅದೇನು ದೇವ ಚಿತ್ತ ಚಲನೆ ಇಲ್ಲದ ಎನ್ನ ಉತ್ತರಕ್ಕೆ ಪ್ರತಿ ಉತ್ತರವನ್ನು ಆಡದೆ ಎಲ್ಲ ಸಾರಥಿ ತತ್ಕೊಂಡ ರೇಖ ಬೌಂಡ ಮಂಡಲದೋಳ ಮಂಡ ಕಣ್ಣುಗಳಿಗೆ ಗಂಡ ಸುರರಿಗೆ ಗಂಟಲ ಗಾಂಡಂತ ಮದ್ಭುಜ ಬಲ ಪರಾಕ್ರಮಿಯಾದ ಎನ್ನ ತಮ್ಮನಾದ ಪ್ರಸೂಯದಿಂದ ತೀರದಿಂದ ಕರೆದುಕೊಂಡು ಬರುವಂತನಾಗಲು ಸಾರಥಿ ಸ್ವಾಗತ ಜಾಗೃತಿ ಅದೇ ಪ್ರಕಾರವಾಗಲಿ ದೇವ ಈ ಪೀಠವನ್ನು ಅಲಂಕರಿಸಿದ ಜಾಗೃತಿ ಚೇರ್ ಕೊಡ್ರ ಕಾಲೇಜ ಮುಗಿಸಿ ಗಡಬಡ ಮಾಡುತ್ತಾ ಬರುತ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ಕಾಲೇಜ ಮುಗಿಸಿ ಮಗಲ ಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಾಡಿ ಬಿಡಗಿ ನಿಂತಾಳ ಗಾಡಿ ಬಿಡಗಿ ಕಾಲೇಜ ಮುಗಿಸಿ ಗಡಬಡ ಮಾಡುತ್ತಾ ಬಂದಾಳ ನನ್ನ ಹುಡುಗಿ ಬಂದಾಳ ನನ್ನ ಹುಡುಗಿ ಕಾಶ್ಮೀರ ಅಣ್ಣ ಬೆಕ್ಕಿನ ಕಣ್ಣ ಯೋನ ನಿನ್ನ ಬಣ್ಣ ಒಳಗಂಗ ಚಿನ್ನ ಹೊಂದಿದಿರಲ್ಲ ಕೋಲಾರ ನದಿನ. ನಮ್ಮನ್ನು ಹಾರಲು ಗಾಳಿದೆ. ಒಂದವರನ್ನು ಹಾರಲು ಗಾಳಿದ ದೊರೆಯೇ ಭಾಗ್ಯದ ಜಿರಿಯೇ ದೇವಾ ಚಂಡ ಪ್ರಚಂಡ ಭುಜವನ ಥಂಡ ಎಂಡು ರಾಯರ ಗಂಡ ಜಗತ್ ಪ್ರಚಂಡ ಬಳಿರ ಚಂಡಾಡುವ ಕಂಡಗಳ ಬರ್ತಂಡ ಭಲೆ ಭಲೆ ದೇವಾ ಬಬ್ಬರ ಸೌರ ಧೈರ್ಯ ಚಾತುರಕ್ಕೆ ಮತ್ತು ದಣಿಯ ಪೊತ್ತ ಹಾದ ಜನ ತಡೆಯಲಾರದೆ ಹ, ತಳಮಳಗೊಂಡು ಭಲೆ ದೇವಾ ಎನ್ನ ಕರದೋಳು ಮೆರೆಯುವ ಖಡ್ಗವನ್ನು ಜಯಂಕರಿಸಿದೆ ಹ, ಚತುರರಾಯರು ತಡೆಯಲಾರದೆ ಹ, ಬಾಯಿ ಬಿಟ್ಟರು ಭಲೆ 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 ಇಂಥ ಕಡು ಪರಾಕ್ರಮದ ಮುಂಭಾಗದಲ್ಲಿ ನಿಂತು ಮಾತನಾಡಿಸುವ ನೀನು ದಾವನ ಹೇಳಿ ಓಹೋ ದೇವ ನಾವುದಾರಂದರೆ ಪರಮಾತ್ಮನ ಹೆಂಡತಿ ಪಾರ್ವತಿ ಬ್ರಹ್ಮನ ಹೆಂಡತಿ ಸರಸ್ವತಿ ಮೃಕುಂಡನ ಹೆಂಡತಿ ಮರುದ್ಧತಿ ಪಂಚಪಾಂಡವರ ಹೆಂಡತಿ ದ್ರೌಪದಿ ಹರಿಶ್ಚಂದ್ರನ ಹೆಂಡತಿ ತಾರಾಮತಿ ನನ್ನ ಹೆಂಡತಿ ಕುಶಲಮತಿ ಅಂತ ಕುಶಲಮತಿ ಹೆಂಡತಿಗೆ ಗಂಡನಾದ ನನ್ನ ಹೆಸರು ಸಾರಥಿ ಎನ್ನುತ್ತಾರೆ ದೇವ ಹೇಳಬೇಕು ತಮ್ಮ ನಾಮ ಅಂಕಿತವ
ಹೊಲಿರೆಯಲೇ ಸಾರಥಿ ಎಂಬ ನರಪಸವನೇ ದೇವಾ ಎನ್ನ ಧೃಢದಿಂದ ನಮ್ಮ ನಾಮಾಂಕಿತವನ್ನು ಕೇಳಬೇಕಾದರೆ ಅಷ್ಟು ಶಕ್ತಿವಂತೆ ಅವರಲ್ಲ ಬಂದು ದೇವಾ ಹಾಗಾದರೆ ಇತ್ತ ಬರುವಂತನಾಗು ಆಗಲಿ ದೇವಾ ಗುಡಿ ಗುಡಿ ಕೆಂಬ ಕಡರ ವಸಕ್ಕೆ ಅಷ್ಟು ಕುಲ ಪರ್ವತಗಳು ಚಡ ಎಂದು ಕಡೆಯಿರುತ್ತವ ಖಡ್ಗವನ್ನು ಮಾಡತಕ್ಕ ಆಕಾಶ ಮಂಡಲದ ತಾರಗಳು ಈ ಧರಣಿಗೆ ಚಲ್ಲನೆ ಚಲ್ಲಿದವ ಪಾದ ತಾಳಕ್ಕೆ ಗಕ್ಕರೆ ಈ ಭೂಮಂಡಲವ ತಗ್ಗೆ ದಿಗ್ಜಯಂಗಳಂ ಕುಗ್ಗೆ ಹೌದು ದೇವಾ ಆ ಸಾರದು ಹೋಬಲಿ ಪಶುಪತಿ ನೆತ್ತಿಯೊಳಗ ಮಾಣಿಕ್ಯಗಳು ಛಡ ಎಂದು ಬಿದ್ದವ ಅರೇ ಆ ಸಾರಥಿ ಹೋಬಲಿ ಇದು ಅಲ್ಲದೆ ಅತ್ತೇರು ದೇವಾ ಇಂದ್ರ ಅಗ್ನಿ ಯಮ ನೈಷಧ, ಅನ್ನ, ವಾಯುವ, ಕುಬೇರ. ಆ ಸಾರಥಿ ಹೋಬಲಿ ಈಶಾನ್ಯರೆಂಬ ಅಷ್ಟು ದಿಕ್ಪಾಲಕ ಎಣ್ಣೆಯ ಬಿಡಲಕ್ಕೆ ತಡೆಯಲಾರದೆ ತಮ್ಮ ತಮ್ಮ ಪಟ್ಟಣಗಳ ಬಿಟ್ಟು ಈ ಫಲಕ್ಕೆ ಮೇಲೆಗೊಂಡರು ತಮ್ಮ ಅಧಿಕಾರಗಳ ಮಿಗಿಯನಿಗೂ ಒಪ್ಪಿಸಿ ಅರಣ್ಯವನ್ನು ಜರಿದರ ಇಂಥ ಕಟುಗ್ರತನದ ಜಗತ್ ಭೀಕರ ತುಂಬಿನ ಅಮ್ಮನವರ ಗರ್ಭಾಬ್ದಿಗ ಸುರಾಕರ ಭಲೇ ಆ ಸಾರದು ಹೋಬಲಿ ಪರಿಪಾಲಿಸುವ ದಿಟ್ಟಾದ ದಿಟ್ಟ ಸೆಕ್ಕು ಸುಧುರ ಸಹೋದರ ಪ್ರಚೋದ ನಮ್ಮ ಸೂರ್ಯನಿಗೆ ಸಮದಂಡಿಯಾಗಿ ಗಂಡಗಳಿಗೆಲ್ಲ ಎಲ್ಲವನ್ನು ದಿಗ್ಬದಲು ಸಾರಥಿ ಓಡಿಸಿ ಜೈ ಬೇರೆ ಸಾಕತೆ ಶಕ್ತಿ ಸೂದನ ಸಹೋದರನಾದ ಪ್ರಸೂದನನು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸಾರಥಿ ಹೋಬಲಿ ಈ ಶೃಂಗಾರದ ಸಭಾಂತರಕ್ಕೆ ಬಂದ ಕಾರಣ ಏನೆಂದು ಕೇಳಿದ್ಯಾ ಹೌದು ದೇವ ಎಂದಿನ ದಿನ ಸುರರೆಗೆ ಸಿಂಹ ಸ್ವರೂಪಣದ ದಖಲಿಗಳು ಧುರಿಣ ಕಾಲ ರುದ್ರನ ರುದ್ರೇಕದಿಂದ ಮಾಧವ ವರ ಧರನು ಬದ್ದುಕುತು ಮಾಧವ ವರವಂ ಪಡೆದು ಹೇನೆಂದನಿಸಿಕೊಂಡು ನಮ್ಮ ಅಗ್ರಜನ ಕನಸಿದ ಕಾರಣ ಭರವಣವಾಯಿತು ಕಂಡಿಯ ಸಾರಥಿ ನಾನು ಒಂದು ಸಂಗತಿ ನಮ್ಮ ಹಕ್ಕನ್ನು ತೋರಿಸೋದು ಜಾಗ್ರತೆ ಇಲ್ಲೇ ವಾಮ ವಾರದಲ್ಲಿ ಕುಳಿತಿರುವನು ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಶಕ್ತಿ ಸೂದನ ಪಾಪ ಐಶ್ವರ್ಯ ಮಸ್ತ್ ಮೇಲೆ ಕೇಳನಿತನೆ ವೀರಾದಿ ವೀರನೇ ಅಣ್ಣ ದೇವತೆಗಳಂ ದೇಹವು ಮಿಣ್ಣ ತಾಂಡವಾಡಿಸುವ ದುಡಬಲಠರಾದ ಅಣ್ಣ ಆಹೋ ತಮ್ಮ ತಂಡ ತಂಡ ಹಾದಿ ವೈರ್ಯಗಳ ಸೆರೆಗಳ ಮರೆಗಳಿಲ್ಲ ಅಥವಾ ದಂಡಗಳ ನೀಡಿದ ಕಂಡ ಬರಲ್ಲ ಇಲ್ಲವೇ ಪ್ರಚಂಡ ಸೂರ್ಯಮಂಡಲವನ್ನು ನಾಶ ಮಾಡಲ ಮತ್ತು ಸೂರ್ಯನನ್ನು ಜಯಿಸದಂತೆ ಮಾಡಲ ಅಥವಾ ಸ್ವರ್ಗ ಪಾತಾಳ ಲೋಕವನ್ನು ಬೇಯಿಸಿ ಬಿಡಲ ಯಾವ ಕಾರಣಕ್ಕೆ ನೇಮವನ್ನು ಕೊಡು ಹಾಕಜ ಕಂಡಗರ್ವ ತರಪುಗಳ ಚಂಡ ಪ್ರಚಂಡ ಭುಜಬುಲಾರ್ಧಂಡ ಚಂಡ ಮಂಡಲ ರಾಯರ ಗಂಡಗಳ ಗಂಡನಾದ ತಮ್ಮ ಪ್ರಸುದನೇ ಉಗ್ರ ಸಮಗ್ರ ವಿಗ್ರ ತೇಜನಾದ ಅನುಜನ
ಎನ್ನ ನುಡಿಯನ್ನು ಚಿತ್ತ ಬಿಟ್ಟು ಕೇಳ ಎನ್ನಯ ವೇಗನ ಅದೇ ಹೇಳಣ್ಣ ಕುಲಾಂಬರಾಸ್ತದಂಪ್ರಾಯನಾದ ಶಂಕರನ ಕೈಲಾಸ ವರ್ಣಕ್ಕೆ ದಾರಿಯನ್ನಿಟ್ಟು ಬಪ್ಪರ ಅವನ ಎಂಟದಲ್ಲಿ ಆದ ಪಾರ್ವತಿಯನ್ನು ಎಳೆದ ತಂದು ಎನ್ನ ಮುಂದೆ ನಿಲ್ಲಿಸುವ ಪ್ರಾಣವನ್ನು ನಿನ್ನಲ್ಲಿದ್ದರೆ ಎನ್ನ ಮುಂದೆ ನಿಂತು ಮಾತನಾಡು ತಮ್ಮ ಪ್ರಸದನ ತಿಳಿಸೋ ನಿನ್ನ ಸಾಹಸತನು ಆಸನದ ಮಾಣಿಕ್ಯ ಅಂತ ಒಪ್ಪುವ ಅಗ್ರಜ. ಆಹೋ ತಮ್ಮ ನಿನ್ನ ಮಾತಿಗೆ ಪ್ರತಿ ಉತ್ತರ ಉಂಟು. ಬಪ್ಪರೆ ಹಾರಿ ಹಾರಿದಂತ ಅಡಿದುಕೊಂಡು ಆ ಭಂಡನಿಗೆ ಯಾಕೆ ಅಂತ ಎಂದಿದ್ಯಾರೋ ಅಗ್ರಜ. ಆಹೋ ಅನುಜ ಭೂತ ಬಳಕನ ಶರೀರಲ್ಲೇ ಗಂಗೆಯನ್ನು ಧರಿಸಿಕೊಂಡು ತೊಡೆಯ ಮೇಲೆ ಪಾರ್ವತಿಯನ್ನು ಕೂರಿಸಿಕೊಂಡು ಕೈಲಾಸಗಿರಿ ಎಂಬ ಆಸ ಬಂಡೆಯ ಮೇಲೆ ಕೂತಿರೋರಲ್ಲ ಅಹೋ ಅನುಜ ನಿನ್ನ ಅಪ್ಪಣ ಆಯ್ತೆಂದರೆ ಅಪ್ಪಡ ಆಯ್ತಂದರೆ ಮಂಗ ಬಡಿಸಿ ಅವನ ಸತಿ ಮನೆಯಾದ ಗಂಗೆ ಪಾರ್ವತಿಯನ್ನು ಎಳೆದು ತಂದು ನಿನ್ನ ವಶಕ್ಕೆ ಒಪ್ಪಿಸಲಿದ್ದರೆ ನಿಮ್ಮ ತಮ್ಮ ಪ್ರಚೋದ ನಮ್ಮ ನಾಮಂಕಿತ ದರ್ಶಕರು ಸಾರ್ಥಕವೇನೋ ಅಪ್ಪಣೆ ಕೊಡು ಅಣ್ಣ ರಾಜ ಹೋಳಿರ ಇಂಡು ರಾಯರ ಗಂಡುಗಳಿ ಕಂಡು ನೆನೆಸಿದ ತಮ್ಮ ಪ್ರಸೋದನ ಹೋಳಿರ ಆಕರ್ಷಿಸುವಂತ ಅನುಜನೇ ಎನ್ನ ನುಡಿಯನ್ನು ಚಿತ್ತ ಬಿಟ್ಟು ಎಣ್ಣೆಯ ಬೇಗನೆ ಹೋಳಿರ ಸತ್ಯಲೋಕಕ್ಕೆ ದಾಳಿಯನ್ನಿಟ್ಟ ವಿದಲಿಖಿತ ಬರುವ ವೀರಾಂಕಿತ ಎಂಬ ಅದಮನ ರುಂಡವನ್ನು ಸತ್ಯವಾದ ಶಾರದಾ ದೇವಿಯನ್ನು ಎಳೆದುಕೊಂಡು ನಮ್ಮ ಲೋಹತ ಎಂಬ ಪಟ್ಟಣದಲ್ಲಿ ನಾರದ ರೆಡಿ ಇಟ್ಟುಕೊಂಡರು ನಮ್ಮ ರಾಜ್ಯದಲ್ಲಿ ಸಂಗೀತ ಎಂಬ ಸಂಪತ್ತು ಅಭಿವೃದ್ಧಿಯಾಗುವುದು ಇದಕ್ಕೆ ನಿನ್ನ ಅಭಿಪ್ರಾಯವೇನು ಪ್ರಸೋದನ ತಿಳಿಸೋ ನಿನ್ನ ಮನದ ಆಲೋಚನಾ ಆಹೋ ಅನುಜನ ಎನ್ನ ನುಡಿಯನ್ನು ಚಿತ್ತ ಬಿಟ್ಟು ಕೇಳಬೇಕನೆ ಅದೇನು ಬಪ್ಪರೆ ಫಲವಂತನೊಂದು ನುಡಿಯಲ್ಲ ಅವನ ಹಂತ ಮೆದುವಂತನಾಗಿದ್ದರೆ ತಾನೇ ಸೃಷ್ಟಿಸಿದ ಸರಸ್ವತಿಯನ್ನು ಮಗಳೆಂದು ಭಾವಿಸಿದೆ ಸತಿಯಳಾಗಿ ಮಾಡಿಕೊಂಡು ಸಂಸಾರ ನಡೆಸುತ್ತಿರಲ್ಲ ಹೌದೇನು ತಮ್ಮ ಆಹೋ ಅನುಜ ಮೇಲಾಗಿ ಈ ಧರಣಿಯಲ್ಲಿ ಪೂಜೆ ಇಲ್ಲ ಅಹೋ ತಮ್ಮಯ್ಯನೇ ಅಪ್ಪಣ ಆಯ್ತೆಂದರೆ ಆ ಬ್ರಹ್ಮಚರ್ಯ ಕಳೆದು ಅವನ ಹೆಂಡತಿಯನ್ನು ಸಾರೆಯನ್ನು ನಮ್ಮ ಪಟ್ಟಣಕ್ಕೆ ಈಗ ಎಳೆದುಕೊಂಡು ಬರುವನ ಅಕ್ಕಜ ಈ ಮಾತು ಸಹಜ ಸರ್ವರಿಪಗಳ ಗರ್ಭ ನಿರ್ಭೇತನ ಮಾಡುವ ಕಡೆ ಪರಾಕ್ರಮವುಳ್ಳ ಅನುಜನೇ ನಾ ನುಡಿಯ ನುಡಿಯನ್ನು ಚಿತ್ತ ಬಿಟ್ಟು ಎಣ್ಣೆಯ ಬೇಗನೆ ಅದೇನು ಲೋಕಕ್ಕೆ ಹೋಗಿ ಹೋಗಿ ಅಲ್ಲಿರುವ ದೇವೇಂದ್ರನೆಂಬ ಅದಮ್ಮನ ಪಕ್ಕೆಲವು ನುಚ್ಚು ನುಚ್ಚು ಮಾಡಿ ಆಹೋ ತಮ್ಮಯ್ಯನೇ ಆಹೋ ಅಣ್ಣಯ್ಯನೇ ಅಲ್ಲಿರುವ ಕಾಮಧೇನು ಕಲ್ಪವೃಕ್ಷ ಐರಾವತ ಸಿಂಹಾಮಣಿಯನ್ನು ತೆಗೆದುಕೊಂಡ ರಂಭ ಊರ್ವಶಿ ಮೇನಕ ನೀಲೋತ್ತಮರೆಂಬ ಸುರನಾರಿಯನ್ನು ಎಳೆದುಕೊಂಡವರಂತನಾಗು ತಮ್ಮ ಇದೇನು ಹೇಳು ನಿನಗೆ ಎನ್ನೆಯ ನೇಮ ಖಂಡನಾದ ಅಣ್ಣ ಆಹೋ ತಮ್ಮಯ್ಯನೇ ರಾಕ್ಷಸ ಕುಲಾಗ್ರಗಂಡ ಗೌತಮ ಮುನಿಯ ಹೆಂಡತಿಯನ್ನು ಬಯಸಿ ಮೈ ತುಂಬ ಇಣಿಯ ಪಡೆದು ಎಂಬ ಹಣಮನ ಕಟ್ಟಳೆಯನ್ನ ತಕ್ಕೈಯೊಳಿದು ತಪ್ಪಣ ನೆಲಕ್ಕೆ ಪ್ರಜೆ ಅವನ ಪಕ್ಕ ಎಲೆಬಗಳನ್ನು ನಚ್ಚು ನಚ್ಚು ಮಾಡಿಬಿಡುದ
ಬಾಲ ಗಜ ಆಹೋ ತಮ್ಮ ಪಪ್ಪರೇ ಸಂಪೂರ್ಣವಾಗಿ ಕಾಲಮಂಡಿತನಾದ ಪ್ರತಾಪನ ತಂಡಗಳನ್ನು ಅಡ್ಡ ಬಂದರೆ ಎದರದೆ ಕದನದೊಳ ಅದು ಮೆದಗೊಂಡ ಖಂಡಿಸುವೆ ಇಂಥ ವೀರ ಮಂಡಲ ತನ್ನ ಮಂಡಲ ರಾಯರ ಗಂಡನಿಂದ ಈ ನಿನ್ನ ಸಹೋದರನಿಗೆ ನೇಮಗಳು ತಮ್ಮ ಪ್ರಸೋದನ ಹಾಗೋ ತಮಿಳ ನಮಗ ಶುಭ ಸಂದೇಶ ಎಂಬಂತ ದೇವ ಮುನಿಯರಾದ ನಾರದರಾಗಮನವಾದಂತ ತೋರುತ್ತದೆ ಆಧರಿಸಿ ಮರ್ಯಾದದಿಂದ ಕರೆದುಕೊಂಡು ಬಾ ತಮ್ಮನೇ ವೀರನ ನಿನ್ನ ಹಕ್ಕಿನ ಪ್ರಕಾರ ನಡೆದುಕೊಳ್ಳೋಣ ಆಸರ ಕುಲ ಹಕ್ಕಿರಣ್ಣ ಕಮಲ ನಯನ ತಾಂಬರಧಾರಿ ಕಮಲ ನಯನ ತಾಂಬರಧಾರಿ ವೈಕುಂಠ ನಾರಾಯಣ ದೇವ ವೈಕುಂಠ ನಾರಾಯಣ ದೇವ ಚಿತ್ತ ಜನ ಬಾಲ ನಮೋ ಶ್ರೀಮನ್ನಾರಾಯಣ ನಮೋ ನಮೋ ಶ್ರೀಮನ್ನಾರಾಯಣ. ಏನು ನಿನ್ನ ಲೀಲೆ? ಭಕ್ತರ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ನೀನು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಆ ಮಾತು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುತ್ತದೆ. ಇರಲಿ, ಈಗ ಮದ ಪಂದಿತ ಮಧ್ಯಾಹ್ನಗಳಂತೆ ಮದೋನ್ಮತ್ತರಾದ ಶಕ್ತಿಸುಧನ ಪ್ರಸೋದರನೆಂಬ ಧನುಜರು ಯಾವತ್ಸುರ ವೃಂದಾವನವನ್ನು ಸೋಲಿಸಿ ಅವರವರ ಅಧಿಕಾರಗಳನ್ನು ಬಿಡಿಸಿ ಪಲಾಯನ ಮಾಡಿದ ಕಾರಣ ನೀನು ಇಂದು ಎನ್ನಂ ಕರೆಸಿಕೊಂಡು ಆ ಮಹಾಲಕ್ಷ್ಮಿಯು ನಿನ್ನ ಸತಿಯಳಾದರೂ ಕೂಡ ಆ ಮೂರ್ಖರಿಗೆ ಬಿಟ್ಟು ಹೋದೆಯಾ? ಸಾಗರ ಸುದ್ದಿಗೆ ಭಂಗಪಡಿಸಿದರೆ ಮರಣವಾಗುವರೆಂಬ ಸಂಚು ಹೂಡಿ ಇದನ್ನು ಪ್ರೇರೇಪಿಸುವುದಕ್ಕಾಗಿ ಈ ಅನ್ನನ್ನು ನೇಮಿಸಿ ಕಳಿಸಿದೆಯಾ ಆಪತ್ ಬಾಂಧವ? ಆದ ಕಾರಣ ನಿನಗೆ ಭಕ್ತ ವತ್ಸಲನೆಂಬ ಹೆಸರು ಸ್ಥಿರವಾಗಿ ನಿಂತಿದೆ. ಜಗತ್ತುದ್ಧಾರಕ ನಿನ್ನ ಆಜ್ಞೆಯಂತೆ ನಡೆಯುವುದೇ ಈ ನಾರದರ ಕಾಯಕ. ಅಪ್ಪ ಸಾರಥಿ ಸ್ವಾಮಿ,
ಆ ರಕ್ಕಸರ ಪಟ್ಟಣವಾದ ಲೋಹಾವತಿ ರಾಜಸಭೆಗೆ ಹೋಗೋಣ ನಡೆಯಪ್ಪ ಸಾರಥಿ. ನಿನ್ನ ಇಷ್ಟದಂತಾಗಲಿ ಸ್ವಾಮಿ ಸಜ್ಜನಾ ಪ್ರೇಮಿ. ಐಶ್ವರ್ಯಮಸ್ತು ಮೇಲಕ್ಕೇರಿ ದಾನವೇಂದ್ರರೇ. ಓಹೋ ದಾನವೇಂದ್ರರೇ, ಏನಾದರೂ ಒಂದು ಕಾರ್ಯವಿಲ್ಲದೆ ಸುಮ್ಮನೆ ನಾರದ್ರ ಬರವರೇ. ಅದೇನು ಸ್ವಾಮಿ? ಓಹೋ ಸ್ವಾಮಿ ನಾರದರೆ, ಓಹೋ ದಾನವೇಂದ್ರರೇ, ಈಗ ನಿಮ್ಮ ಪೀಠವನ್ನು ಅಲಂಕರಿಸಿರಿ, ಎಲ್ಲ ವಿಜ್ಞಾಪನೆಯನ್ನು ಚೆನ್ನಾಗಿ ಆಲಿಸಿರಿ. ಹಾ ಓಹೋ ಸ್ವಾಮಿ, ಓಹೋ ದಾನವೇಂದ್ರರೇ, 14 ಲೋಕಾಂಗಗಳನ್ನು ಸಂಚಾರವನ್ನು ಮಾಡಿ ಬಂದ ಓ ಸ್ವಾಮಿ ನಾರದರೆ, ಓಹೋ ದಾನವೇಂದ್ರರೇ, ಈಗ ನೀವು ಯಾವ ಯಾವ ಲೋಕಾಂಗಗಳನ್ನು ಸಂಚಾರವನ್ನು ಮಾಡಿ ಬಂದರೆ ಹಾ ಹಾ ಲೋಕಾಂಗಗಳಲ್ಲಿ ಏನೇನು ಕಾರ್ಯಗಳು ಜರುಗಿದವೋ ಆಹೋ ಸ್ವಾಮಿ ನಾರದರೆ, ಓಹೋ ದಾನವೇಂದ್ರರೇ, ವೈಕುಂಠ ಲೋಕ ಎಂಬ ವಿಚಾರವನ್ನು ನಿಮಗೆ ತಿಳಿದಿದ್ದರೆ ಹಾ ತಕ್ಷಣ ನಮಗೆ ತಿಳಿಸಿದೆ. ಹಾ ಅಹೋ ಮುನಿಪುಂಗವ, ಓಹೋ ದಾನವೇಂದ್ರರೇ, ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ವೈಕುಂಠಕ್ಕೆ ಪ್ರಯಾಣವನ್ನು ಮಾಡಲು ನಿಶ್ಚಯಿಸಿರುವ ಮುನಿಪುಂಗವ ತಡ ಮಾಡದ ತಿಳಿಸೋ ವೈಕುಂಠದ ವಿಚಾರವ. ಓಹೋ ಮಹಾಶೂರನಾದ ಶಕ್ತಿ ಸುಧನ, ಏನಿದು ನಿನ್ನ ವಚನ? ನಾನು ಏನು ವಿಚಾರ ಹೇಳಬೇಕೆಂದು ಇಲ್ಲಿಗೆ ಬಂದಿದ್ದೇನೋ ಅದನ್ನೇ ನಿನ್ನ ಬಾಯಿಂದ ನುಡಿದಿಯಲ್ಲೋ. ಅಂದ ಮೇಲೆ ಈ ಹಿಡಿಯಲು ನಿನಗೆ ಯಾರು ಎದುರಿಲ್ಲ. ಬಾಳ ಚಪ್ಪ ಆದರೆ ಆ ವಿಷ್ಣು ಲೋಕದ ವಿಚಾರವನ್ನು ಆ ಲೋಕ ವಿಷ್ಣು ವಿಚಾರವನ್ನು ಕೇಳಿದೀಯಾ ದಾನವದರಿಗಳೇ? ನಾನು ಏನಂದು ಹೇಳಿಲಿ, ಆ ಸಂರಕ್ಷಣ ಪಾಲಕನ ಸಿರಿಯು ಕ್ಷೀರಸಾಗರ ಮಧ್ಯದ ಶೇಷಸೇನಾಗಿ ಪವಾಡಿಸಿ ಶಂಕು ಚಕ್ರ ಗದಾಧಾರಿಯಾಗಿ ಮತ್ತು ಕ್ಷೀರಸಾಗರ ಸುತಿಯಾದ ಲಕ್ಷ್ಮೀದೇವಿಯನ್ನು ವಕ್ಷಸ್ಥಳದ ಧರಿಸಿ ಸಕಲ ಸದ್ಭಕ್ತಾದಿಗಳ ಆಲಿಸಿದ ಕ್ಷಣವೇ ಅವರ ಕಷ್ಟಗಳನ್ನು ತನ್ನ ಹೆಸರಿಗೆ ಕುಂದು ಬಾರದಂತೆ ದುಷ್ಟ ರಕ್ಷಣ ಶ್ರೇಷ್ಠ ರಕ್ಷಣ ಗಾರ್ಯಧುರಿನೆಂದೆನಿಸಿಕೊಂಡು ಮಹಾ ಸಂತೋಷದಿಂದ ಯಾವತ್ ಮನ ಮುನಿಗಳು ಧ್ಯಾನಾದಿಗಳನ್ನು ಯಾವ ವೀರರು ಆತನ ಏನು ಮಾಡಲಾಗಲಿಲ್ಲ. ಹೌದೇನು ಸ್ವಾಮಿ? ಆದರೆ ಆದರೆ ಅದೇ ವಿಚಾರ ತಿಳಿಸಲು ಬಂದಿದ್ದೇನೆ. ಆದರೆ ಈ ನಾರದರು ಆ ನಾರಾಯಣನ ಮುಂದೆ ಮಾತ್ರ ಅನ್ನಬಾರದು. ಆಗಲಿ ಸ್ವಾಮಿ, ಆಗಲಿ ಸ್ವಾಮಿ. ತಿಳಿಯಿತೆ ಧನುಷ ಚಕ್ರವರ್ತಿ, ನೀವಾದರೂ ಒದಗಿಸಿರಿ ಒಂದು ವಿಷಮ ಪರಿಸ್ಥಿತಿ. ಆಹೋ ಮುನುಕುಲ ಪಾವನಾದ ನಾರದರೆ, ಅಹೋ ದಾನವೇಂದ್ರರೇ, ಈ ಹೀರನ ಮುಂದೆ ಎಂಥ ನುಡಿಯನ್ನು ನುಡಿದಿರ? ಹಿತ್ತ ಮಾತನ್ನು ನುಡಿದಿಲ್ಲಲ್ಲ. ಲೋಕಂಗಳಂ ಗದ್ದಿದ್ದೇವೆ, ವೈಕುಂಠಕ್ಕೆ ದಾಳಿಯಲ್ಲಿ ಪ್ರಯಾಣ ಸನ್ನಿಧನಾಗಿದ್ದೇವೆ. ಅಹೋ ಸ್ವಾಮಿ ನಾರದರೆ, ಅಹೋ ದಾನವೇಂದ್ರರೇ, ನಮ್ಮ ಬೆಷ್ಟನ್ನು ಯಾವ ಮೂಲೆಯಲ್ಲಿ ಅಡಿದುಕೊಂಡನ ಬಿಡದು ಹಾ ಹಿಡಿದು ಅವನ ಪಿಚಂಡಿಯನ್ನು ಬಿಗದು ಹಾ ತಂದು ನಮ್ಮ ಹರಮಂದಿರದಲ್ಲಿ ಕಾರ ಕವದಲ್ಲಿ ಇಡುತ್ತೇವೆ. ಹಾ ಬಪ್ಪರೆ ಹಾ ಕಲ್ಲು ಸಾಗರ ಸುದ್ದಿಯ ಮೋಸ ಕುತ್ತಿಯಿಂದ ಮೋಸಪಡಿಸಿಕೊಂಡಿರುವ ಆ ಹೆಬ್ಬೆಡಿಯಾದ ವಿಷ್ಣುನ ಮುಂದೆ ಹಾ ಕರ ಬಿಡಿದು ಎಳೆದು ಮಾನಭಂಗ ಪಡಿಸುತ್ತೇವೆ. ಹಾ ಇದಕ್ಕಾಡ್ಡ ಬಂದವರನ್ನ ಕಂಗರಂಗ ಹರಗಡಿತ್ತು ನೋಡಿದೆಯಾ ಮುನಿಪ? ಹಾ ಈ ಪ್ರಚೋದ ನಮ್ಮ ಪ್ರತಾಪ. ಹಾ ಆಹೋ ಸ್ವಾಮಿ ನಾರದರೆ, ಅಹೋ ದಾನವೇಂದ್ರರೇ, ನಾವು ಹೋಗುವ ಕಾರ್ಯ ವಿಘ್ನವಾಗುವಂತೆ ಆಶೀರ್ವಾದವನ್ನು ಮಾಡಿರೆ ಹಾ ಹಾ ಸಂರಕ್ಷಕರ್ತನೆಂದ ಮರೆಯುತ್ತಿದ್ದ ಜಾಕ್ತಿನ ಗರ್ವನ ಮುರಿದು ಹಾ ಬಪ್ಪರ ಮಹಾಲಕ್ಷ್ಮಿಯನ್ನು ಸೆರೆ ಹಿಡಿದು ಗೋಳಾಡಿಸಿ ಅವಮಾನವನ್ನು ಪಡಿಸಿ ಹಾ ಹಿಡಿದ ಛಲವನ್ನು ಬಿಡಿದ ಕಡ್ಡಿದೆಲ್ಲ ದುರ್ನ ಧನುಜರು ಎನ್ನುವಂತೆ ಹಾ ಕೈ ಬೇರು ಓಡಿಸಿ ಬರುವನು
ನಾರದರೆ ಗಾನವಿದ್ದ ವಿಶಾಲರ ಅಹೋ ದಾನವೇಂದ್ರರೇ, ಅಹೋ ಹೇಳುವುದನ್ನು ಚೆನ್ನಾಗಿ ಕೇಳಿರಿ. ಅದೇನೋ ಸ್ವಾಮಿ? ಅಹೋ ಧನುಷ ಶ್ರೇಷ್ಠನಾದ ಶಕ್ತಿ ಸುಧನ ಪರಿಶೋಧನರೇ, ಅಹೋ ಸ್ವಾಮಿ ನಾರದರೆ ನಿಮ್ಮ ನಿಮ್ಮ ಭುಜಬಲದ ಪರಾಕ್ರಮವು ನಿಮಗೆ ಗೆಲುವು ದೊರೆಯುವಂತೆ ಮಾಡುತ್ತದೆ. ನೀವಿನ್ನು ಏನು ಚಿಂತಿಸದೆ ಹೊರಡಿರಿ. ನಾನಿನ್ನು ಮುಂದಕ್ಕೆ ಪ್ರಯಾಣ ಮಾಡುತ್ತೇನೆ. ಕಂಡಿರ ವೀರರೇ, ಮಹಾಶೂರರೇ. ನಿನ್ನ ಇಷ್ಟದಂತಾಗಲಿ ಸ್ವಾಮಿ ಸಜ್ಜನ ಪ್ರೇಮಿ. ಹೋಳಿರ ಸರ್ವ ರಿಪಗಳ ಗರ್ಭ ನಿರ್ಭೇದನ ಮಾಡುವ ಕಡು ಪರಾಕ್ರಮವುಳ್ಳ ಹನುಜನೇ. ಈ ಮುನಿ ಮಧುಮತಿ ಮಾತೇ ನಿಜ. ಇಲ್ಲಿವರೆಗೆ ಈ ಮುರಿಯರನ್ನು ಸುಮ್ಮನೆ ಬಿಟ್ಟಿದ್ದು ನಮ್ಮದೇ ತಪ್ಪ. ಈ ಕ್ಷಣವೈ ಅದಮನನ್ನ ಪಿಡಿದು ತರುವುದಕ್ಕಾಗಿ ಹೋಗೋ ನೋಡ ಅನುಜನೇ. ರಣರಂಗದೋಳ ದುರಿಣನೆ ಖಂಡಿಗಳಿಗೆ ಎಂಬರಿಪು ಸಂಚಾಯಕ್ಕ ಮಂದ ಮಾರತನಂತೋ ಪೋಯತ್ ನಮ್ಮ ಖಂಡನಾದ ಅಣ್ಣ. ತಮ್ಮ ನಿನ್ನ ಹಾಕಳಿಗೆ ಎಂದಾದರ ಮೇಲಿನ ಗಣವನೇ ಈ ನಿನ್ನ ತಮ್ಮ ಬಪ್ಪರೆ ಕರಡಿ ರಾಜಿನಂತ ಮಾಲು ಮರೆತು ಬಂದಿದ್ದವರ ಸಿರಗಳನ್ನು ತರೆದು ಹರಿಯ ಗರ್ವ ಮರೆದು ಆ ಸುಂದರ ಮಣ್ಣಿ ಲಕ್ಷ್ಮಿಯನ್ನು ಚರ್ಚರಣೆ ಎಳೆದುಕೊಂಡು ಬರುವನ ಈ ಮಾತ್ರ ಕಾದ ನಿನ್ನಿಷ್ಟದಂತಾಗಲಿ ತಮ್ಮನೇ ವೀರಾದ ವೀರನೇ. ಮಧುಮತಿ ಮಧುಮತಿ ರೆಡಿ ಆಗಿರಬೇಕು. ಸೈಲೆನ್ಸ್. ಹೊಸಮುಖ ಕಲ್ಕಮದ ಪಂಪಯ್ಯ ಅವರು 500 ರೂಪಾಯಿ ಹಾಗೂ ಈ ಮಲ್ಲಿಗಾರವನ್ನು ಪ್ರಚೋದನ ಪಾತ್ರ ಮಾಡಿದಂತವರಿಗೆ ಆರ್ ಮಾಡಿರುತ್ತಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು.
ಸುತನ ಪ್ರಸೋದರೆಂಬ ಧನುಜಾದಮರು ಹೌದು ದೇವ. ಈಗಲೇ ದೇವಾನು ದೇವತೆಗಳಂ ಗೋಳಾಡಿಸಿ ಮನಮಲ್ಪ ಯಜ್ಞ ಯಾಗಾದಿಗಳಂ ಕಿಡಿಸಿ ಸಜ್ಜನರ ಪೀಡಿಸಿ ಬಹು ಕಷ್ಟ ಪಡಿಸಿ ವಿಷ್ಣು ಯಾರೆಂಬುದನ್ನು ಲೆಕ್ಕಕ್ಕೆ ತಾರದೆ ಹ. ಇದೀಗ ವೈಕುಂಠಕ್ಕೆ ಇದ್ದ ಸನ್ನಿಧರಾಗಿ ಹೊರಟರು. ಈ ಮೂರ್ಖರಿಗೆ ಕಾಲಗತಿ ಕೂಡಿ ಬಂದಂತೆ ತೋರುತ್ತದೆ. ಹೌದು ಸ್ವಾಮಿ. ನಾನೀಗಲೇ ಹೋಗಿ ಆ ಶ್ರೀಮನ್ನಾರಾಯಣನಿಗೆ ತಿಳಿಸುವುದಕ್ಕೆ ವೈಕುಂಠಕ್ಕೆ ಪ್ರಯಾಣ ಮಾಡಬೇಕು ಸಾರಥಿ. ನೀನು ಸುಮ್ಮನೆ ನೋಡುತ್ತೀರಿ ಈ ನಾರದರ ಚಮತ್ಕೃತಿ. ನೀನು ಮಾಡದ ಇಂಥ ಬದುಕಪ್ಪೋಯಪ್ಪ. ನಾರಾಯಣ ನಾರಾಯಣ ನಾರಾಯಣ.